ಕೆಲವೇ ಕ್ಷಣಗಳಲ್ಲಿ ಸಿಜೆಪಿ ಜೊತೆ ಕೇಂದ್ರದ ಮೀಟಿಂಗ್. ಈ ಸಭೆಗೆ ಮುನ್ನವೇ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಪ್ರಧಾನ್ ರಾಜೀನಾಮೆ ಹಿನ್ನೆಲೆ ಮಹತ್ವ ಪಡೆದ ಈ ಒಂದು ಸಭೆ 3 ದಿನದಲ್ಲಿ 3ನೇ ಬಾರಿ ಸಿಜೆಪಿ ಕೇಂದ್ರದ ಸಭೆ. ಇನ್ನೆರಡು ಬೇಡಿಕೆ ಈಡೇರಿಸಲು ಕೇಂದ್ರದ ಒಪ್ಪಿಗೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಹಿಂದೆ ಕಾಕ್ರೋಚ್ ಹೋರಾಟ ಅಂತ್ಯ ಅನ್ನುವಂಥದ್ದು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇರುವಂತದ್ದು. ಕಾಕ್ರೋಚ್ ಹೋರಾಟಕ್ಕೆ ಶರಣಾದ ಮೋದಿ ಸರ್ಕಾರ. ನೀಟ್ ವಿವಾದ ಕೇಂದ್ರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿತ್ತು. ದೇಶ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಮುಜುಗರಕ್ಕೆ ಈಡಾಗಿದ್ದಂತಹ ಕೇಂದ್ರ ಸರ್ಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಜೆಪಿ ಜೊತೆ ಕೇಂದ್ರ ಸರ್ಕಾರ ಮೀಟಿಂಗ್ ನಡೆಸಲಿದೆ. ಈ ಸಭೆಗೂ ಮುನ್ನವೇ ಇದೀಗ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನ್ ರಾಜೀನಾಮೆ ಹಿನ್ನೆಲೆ ಈ ಒಂದು ಸಭೆ ಮಹತ್ವವನ್ನ ಪಡೆದಿರುವಂತದ್ದು. ಪ್ರಧಾನ್ ರಾಜೀನಾಮೆ ಹಿನ್ನೆಲೆ ಸಭೆ ಮಹತ್ವವನ್ನ ಪಡೆದುಕೊಂಡಿದೆ. 3 ದಿನದಲ್ಲಿ 3ನೇ ಬಾರಿಗೆ ಸಿಜೆಪಿ ಹಾಗೆ ಕೇಂದ್ರದ ಮಾತುಕತೆ ಆಗ್ತಾ ಇರುವಂತದ್ದು. ಇನ್ನೆರಡು ಬೇಡಿಕೆ ಈಡೇರಿಸಲು ಕೇಂದ್ರದ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಹಿಂದೆ ಕಾಕ್ರೋಚ್ ಹೋರಾಟ ಅಂತ್ಯ ಆದ್ರೂ ಆಗಬಹುದು ಅನ್ನುವಂಥದ್ದು. ಇದೀಗ ಕಾಕ್ರೋಚ್ ಹೋರಾಟಕ್ಕೆ ಶರಣಾಗಿರುವಂತಹ ಮೋದಿ ಸರ್ಕಾರ. ಕೇಂದ್ರಕ್ಕೆ ದೊಡ್ಡ ಮುಜುಗರ ಉಂಟಾಗಿತ್ತು. ಭಾರತ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಈ ಒಂದು ಮುಜುಗರಕ್ಕೆ ಈಡಾಗಿದ್ದಂತಹ ಮೋದಿ ಸರ್ಕಾರ ಕೊನೆಗೂ ಕೂಡ ಈಗ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದಿರುವಂತದ್ದು. ಪ್ರಧಾನ್ ರಾಜೀನಾಮೆ ಹಿನ್ನೆಲೆ ಈ ಒಂದು ಮಹತ್ವ ಪಡೆದುಕೊಂಡಿದೆ ಈ ಒಂದು ಸಭೆ. ಸಿಜೆಪಿ ಜೊತೆ ಕೇಂದ್ರದ ಸಭೆ 3 ದಿನಗಳಲ್ಲಿ 3ನೇ ಬಾರಿ ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನೆರಡು ಬೇಡಿಕೆಗಳನ್ನ ಈಡೇರಿಸಲು ಕೇಂದ್ರದ ಒಪ್ಪಿಗೆ ಸಾಧ್ಯತೆ ಅಂತ ಹೇಳಬಹುದು.